ಹಳೆ ಅಭ್ಯಾಸಗಳನ್ನ ಬಿಡೋದು ಬಹಳ ಕಷ್ಟ ಆಗುತ್ತೆ ಸರ್. ಅದು ಒಂದು ಮನುಷ್ಯನ ವೀಕ್ನೆಸ್ ಅಥವಾ ಮನುಷ್ಯನ ಒಂದು ಕಾಮನ್ ಗುಣನೋ ಏನೋ ಗೊತ್ತಿಲ್ಲ ಸರ್. ಆ ಅಭ್ಯಾಸಗಳು ಬಿಡೋದು ಕಷ್ಟ ಆಗುತ್ತೆ ಸರ್. ಆದ್ರೆ ಬಿಡ್ಲೇಬೇಕು. ಅದಕ್ಕೇನಾದ್ರೂ ತಮ್ಮಿಂದ ಈಗ ಪತ್ರಿ ಸರ್ ಏನ್ ಹೇಳಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಮೊದಲು ನನ್ನ ವಿವರಣೆ ಹೇಳೋದು, ಆಮೇಲೆ ನಾನು ಏನ್ ಅರ್ಥ ಮಾಡ್ಕೊಂಡಿದ್ದೀನಿ ಪತ್ರಿ ಸರ್ ಅವರ ವಿವರಣೆಯಿಂದ ಅಂತ ಅನ್ನೋದು ಒಂದು ಉದಾಹರಣೆ ಸಮೇತ ಆಮೇಲೆ ಹೇಳ್ತೀನಿ. ಬಹಳ ಒಳ್ಳೆ, ನೀವು ಏನ್ ಹೇಳ್ತೀರಿ, ಹಳೆ ಅಭ್ಯಾಸ ಅಂತ ಅಂದ್ಬಿಡ್ತೀರಿ. ಅಭ್ಯಾಸ ಅಂದ್ರೆ ಏನು, ಹಳೆ ಅಭ್ಯಾಸ ಅಂದ್ರೆ ಏನು, ಹೊಸ ಅಭ್ಯಾಸ ಯಾವುದು ಅಂತ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡ್ಕೋಬೇಕಾಗುತ್ತೆ. ಆ ವಿಶ್ಲೇಷಣೆ ಆಮೇಲೆ ನಾನು ಬರ್ತೀನಿ. ಪತ್ರಿ ಸರ್ ಅವರು ಹಳೆಯ ಅಭ್ಯಾಸ ಮತ್ತೆ ನಂಬಿಕೆಗಳನ್ನ ಅವರು ಕರ್ಮದ ನಮೂನೆಗಳು ಅಂತ ಹೇಳ್ತಾರೆ. ನಮ್ಮ ಕಾರ್ಮಿಕ್ ಫಾರ್ಮ್ಯಾಟ್ಸ್ ಏನಿದೆ, ಆ ಫಾರ್ಮ್ಸ್ ಏನಿದೆ, ಅವನ್ನ ನಾವು ಬಂದ್ಮೇಲೆ, ಅದನ್ನೆಲ್ಲ ಇಟ್ಕೊಂಡು ಬಂದ್ಮೇಲೆ ಅದರಲ್ಲೇ ನಾವು ಉಳಿಬೇಕಾಗತ್ತೆ. ಅದನ್ನ ಕಳ್ಕೊಳ್ಬೇಕು. ಕಳಿಯೋದಕ್ಕೇನೆ, ಕರ್ಮಗಳನ್ನ ಸುಟ್ಟು ಭಸ್ಮ ಮಾಡ್ಕೊಳ್ಳೋದಕ್ಕೆ ಧ್ಯಾನ ಮಾಡೋದು ನಾವು. ಆ ಇಂಪ್ರಿಂಟ್ಸ್ ಎಲ್ಲ ತೆಗಿಯೋದಕ್ಕೇನೆ, ಅದು ಸುಮ್ಮನೆ ತೆಗಿಯಕ್ಕಾಗಲ್ಲ. ಅದಕ್ಕೆ ಅಗ್ನಿಯ ಒಂದು ಇದು ಬೇಕು. ಅಗ್ನಿ ಇದು ಕಲ್ಮಶಗಳನ್ನೆಲ್ಲ ಸುಟ್ಟು ಚಿನ್ನವನ್ನ ಹೇಗೆ ಉಳಿಸುತ್ತೆ, ಹಾಗೆ ಚಿನ್ನವನ್ನ ಸುಡೋಕ್ಕಾಗಲ್ವಲ್ಲ, ಎಲ್ಲ ಕಲ್ಮಶಗಳು ಸುಟ್ಟು ಹೋಗುತ್ತೆ ಅಗ್ನಿ. ಅದಕ್ಕೆ ಪಿರಮಿಡ್ ಎನರ್ಜಿ ಅಂತಂದ್ರೆ ಅಗ್ನಿ ಇದ್ದಂಗೆ, ಕಾಸ್ಮಿಕ್ ಎನರ್ಜಿ ಅಂದ್ರೆ ಅಗ್ನಿ ಇದ್ದಂಗೆ. ನಾವು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಪ್ರಿಂಟ್ಸ್, ವಾಸನೆಗಳು ಅಂತ ಹೇಳ್ತಾರೆ ಅದಕ್ಕೆ. ಆ ಕರ್ಮದ ಇಂಪ್ರಿಂಟ್ಸ್ ಅನ್ನ ತೆಗೆದುಕೊಳ್ಬೇಕು, ತೆಗೆದಾಕ್ಬಿಡ್ಬೇಕು ನಾವು. ತೆಗೆದೇ ಇದ್ರೆ ಅದರ ಪ್ರಕಾರನೇ ನಮ್ಮ ಜೀವನ ನಾವು ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅನ್ನೋದು. ಯಾಕೆ ಕರ್ಮ ಅನುಭವಿಸ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ಆ ಇಂಪ್ರಿಂಟ್ಸ್ ಅದನ್ನ ಹೇಳ್ತಾರೆ, ನಮ್ಮ DNA ನಲ್ಲೇ ಬಂದ್ಬಿಟ್ಟಿರುತ್ತೆ ಅಂತ. ಉದಾಹರಣೆಗೆ ಹೇಳ್ತೀನಿ ನೋಡಿ. ನಾನು ನನ್ನ ವಿವರಣೆಗೆ ಹೊಟ್ಟೋಗ್ಬಿಟ್ಟೆ, ಪತ್ರಿ ಸರ್ ಏನ್ ಹೇಳಿದ್ರು ಅಂತ ಹೇಳಲೇ ಇಲ್ಲ. ಪತ್ರಿ ಸರ್ ಏನ್ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಡ್ತೀನಿ, ಅದಾದ್ಮೇಲೆ ನನ್ನ ವಿವರಣೆಗೆ ಹೋಗ್ತೀನಿ. ಪತ್ರಿ ಸರ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಹಳೆಯ ಅಭ್ಯಾಸಗಳು, ನಂಬಿಕೆಗಳು ಕರ್ಮದ ನಮೂನೆಗಳು ಅಂತ ಹೇಳಿ, ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಅವು ಅನೇಕ ಜನ್ಮ ಜನ್ಮಾಂತರಗಳಿಂದ ಆಳವಾಗಿ ಬೇರೂರಿದೆ. ಆಳವಾಗಿ, ಸುಮ್ಮನೆ ಮೇಲ್ಮೇಲೆ ಇರಲ್ಲ. ಅವು ಮೇಲ್ಮೇಲೆ ಇದ್ರೆ ಅದು ಆದ್ರೆ ಅಷ್ಟು ಸುಲಭ ಹೇಳ್ತೀನಿ. ಅಥವಾ ಬಲವಂತದಿಂದ ಅವುಗಳನ್ನು ಅಳಿಸಲು ಸಾಧ್ಯವಿಲ್ಲ ಅಂತಾರೆ ಪತ್ರಿಜಿಯವರು. ಆಯ್ತಪ್ಪ, ನಾನು ನಾಳೆಯಿಂದ ಚೇಂಜ್ ಆಗ್ಬಿಡ್ತೀನಿ ಅಂತ ಬಾಯಿ ಮಾತಿನಲ್ಲಿ ನಾವು ಹೇಳದಷ್ಟು ಸುಲಭ ಅಲ್ಲ. ಆತರ ಮಾಡ್ಲಿಕ್ಕೆ ಆಗಲ್ಲ ಅದು ಅಂತ ಹೇಳ್ತಾರೆ ಪತ್ರಿ ಸರ್. ಹಾಗಾದ್ರೆ ಏನು ಅದು ಅಂತಂದ್ರೆ, ಧ್ಯಾನದ ಮೂಲಕ ಲಭ್ಯವಾಗುವ ಅಪಾರ ಪ್ರಮಾಣದ ವಿಶ್ವಪ್ರಾಣ ಶಕ್ತಿ ಇದೆಯಲ್ಲ, ನಾನು ಈಗಾಗಲೇ ಹೇಳಿದೆ ಅಗ್ನಿ ಇದೆ. ಆ ಅಗ್ನಿಯಲ್ಲಿ ಹಳೆ ಕಲ್ಮಶಗಳೆಲ್ಲ ಸುಟ್ಟು ಭಸ್ಮವಾಗಬೇಕು. ಕರ್ಮಗಳು ಸುಟ್ಟು ಭಸ್ಮವಾಗಬೇಕು. ಎಷ್ಟು ಜನ ಕೇಳ್ತಾರೆ, ಕರ್ಮಗಳು ಸುಟ್ಟು ಭಸ್ಮ ಆಗ್ಬೇಕು ಅಂತ ಹೇಳ್ತಾರೆ, ಏನ್ ಕರ್ಮಗಳು ಏನು ಸೌದೆ ಕಟ್ಟ ಅಥವಾ ಸೌದೆಯ ಒಂದು ಕಟ್ಟಿಗೆನಾ ಅಂತ ಕೇಳ್ತಾರೆ, ಲಾಜಿಕಲಿ ಸ್ಪೀಕಿಂಗ್. ಸೊ ಅವ್ರಿಗೆ ವಿವರಣೆ ಕೊಡೋದು ಬಹಳ ಕಷ್ಟ. ನಮ್ಮ ಸೂಕ್ಷ್ಮ ಶರೀರದಲ್ಲಿ ನಾವು ಜನ್ಮ ಜನ್ಮಾಂತರಗಳಿಂದ ತಂದಿರತಕ್ಕಂತ ಈ ಈ ಡೇಟಾ ಏನಿದೆ, ಇದು ಕರಪ್ಟ್ ಡೇಟಾ ಏನಿದೆ, ಅದನ್ನ ಕ್ಲೀನ್ ಅಪ್ ಮಾಡ್ಕೊಳ್ಬೇಕು. ಕ್ಲೀನಿಂಗ್ ದ ಡೇಟಾ. ಅದಕ್ಕೆ ನಮ್ಗೆ ಈ ಕಾಸ್ಮಿಕ್ ಎನರ್ಜಿ ಅಂತ ಅನ್ನೋದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾಡಿ ಮಂಡಲ ಶುದ್ಧೀಕರಣ ಅಂತ ಹೇಳೋದಲ್ವಾ. ನಾಡಿ ಮಂಡಲ ಇದೆ, ಅಲ್ಲಲ್ಲೇ ಎಥರಿಕ್ ಪ್ಯಾಚಸ್ ಅಂತ ಹೇಳ್ತಾರೆ. ಆ ಪ್ಯಾಚಸ್ ಅನ್ನ ನಿವಾರಣೆ ಮಾಡ್ಬೇಕಂದ್ರೆ ಧಾರಾಕಾರವಾಗಿ ಎನರ್ಜಿ ಇಲ್ಲಿ ಇದ್ದಾಗ ಅದು ಹೋಗ್ಬೇಕು. ಸೂಕ್ಷ್ಮ ಶರೀರ ಹೊರಗಡೆ ಹೋದಾಗ ಬಹಳ ಕ್ಲೀನ್ ಆಗಿ ಅಲ್ಲಿಂದ ಎನರ್ಜಿ ತಗೊಂಡು ಬರೋದು ಬೇರೆ ವಿಚಾರ. ಇಲ್ಲಿ ಇದ್ದಾಗ ಭೂಮಿಯಲ್ಲಿ ನಾವು ತಗೊಳ್ಳೋದು ಬೇರೆ ವಿಚಾರ. ಎರಡು ವಿಚಾರಗಳಿದಾವೆ. ಹಾಗಾಗಿ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ನಾವು ಭೂಮಿಗೆ ಬಂದಿರೋವಾಗ, ಕರ್ಮಗಳು ಕಳೆಯುವಂಥದ್ದಕ್ಕೆ ಇಲ್ಲೇ ನಾವು ಧ್ಯಾನವನ್ನ ಮಾಡೋದ್ರ ಮೂಲಕ ಕರ್ಮಗಳ ನಮೂನೆಗಳನ್ನ ತೆಗ್ಕೋಬೇಕು ಅಂತ ಹೇಳಿ. ಹಳೆಯ ಅಂದ್ರೆ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ, ನಮ್ಮ ಮೂಲ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಈ ಇಂಪ್ರಿಂಟ್ಸ್ ಅನ್ನ ನಾವು ನಿವಾರಣೆ ಮಾಡ್ಕೊಳ್ಬೇಕು. ಕಲ್ಮಶಗಳನ್ನ ತೊಡೆದು ಹಾಕಿದಾಗ ಮಾತ್ರ ನಮ್ಮ ಈ ಅಭ್ಯಾಸಗಳೆಲ್ಲ ಇಲ್ದಂಗೆ ಆಗೋದು. ಅದಕ್ಕೋಸ್ಕರ ನಾನು ನೋಡಿ, ಧ್ಯಾನ ಮಾಡಿದಾಗ ಯಾಕೆ ನಮಗೆ ಕೆಟ್ಟ ಚಾಳಿಗಳೆಲ್ಲ ಹೊರಟೋಗುತ್ತೆ, ಸರಿ ಯಾವುದು ತಪ್ಪು ಯಾವುದು ಅಂತ ಅರಿವಿಗೆ ಯಾಕೆ ಬರುತ್ತೆ ಅಂತಂತಂದ್ರೆ, ಆ ಒಂದು ಗಾಜಿನ ಮೇಲೆ ಇರತಕ್ಕಂಥ ಕೊಳೆ ಹೋದಾಗ ಈ ಕಡೆಯಿಂದ ಆ ಕಡೆಗೆ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಬರುತ್ತೆ, ನಿಚ್ಚಳವಾಗಿ ನಮಗೆ ಕಾಣುತ್ತೆ. ಇದು ನಾವು ಹಳೆಯ ಅಭ್ಯಾಸ, ಹೊಸ ಅಭ್ಯಾಸ. ಹಳೆಯ ಅಭ್ಯಾಸ ಹೋಗುತ್ತೆ, ಹೊಸ ಅಭ್ಯಾಸವನ್ನ ಯಾಕೆ ನಾವು ಕಲಿತೀವಿ ಅಂತಂದ್ರೆ, ಸರಿಯಾದ್ಯಾವುದು ಸರಿ ಅಲ್ಲದ್ಯಾವುದು ಅಂತ ಗೊತ್ತಾದ್ಮೇಲೆ ನಾವು ಸರಿಯಾದ ದಾರಿ ಕಡೆ ಹೋಗ್ತೀವಿ. ಇದು ಅರಿವಿಗೆ ಬರ್ಲಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅದೇ ಸರಿ ಅಂತ ಅನ್ಕೊಂಡ್ಬಿಡ್ತೀವಿ. ಹೌದು ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರೆ.
ಒಳ್ಳೆಯ ಅಭ್ಯಾಸ, ಸರಿ ಸರ್, ಇದು ಹಳೆಯ ಹಳೆ ಅಭ್ಯಾಸ. ಅಭ್ಯಾಸ ಅನ್ನೋದಕ್ಕಿಂತ ಹಳೆ ಮೂಢನಂಬಿಕೆಗಳು, ಕಂದಾಚಾರಗಳು ಅಂದ್ರೆ ಕರೆಕ್ಟ್ ಆಗಿರ್ತತೆ ಅನ್ಸುತ್ತೆ ಸರ್. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್, ನಂದೇ ಆದಂತದ್ದು. ನನಗೆ ಎಲ್ಲಿಯಾದ್ರೂ ಹೋಗ್ತಾ ಇದ್ರೆ ಒಂದು ಬೆಕ್ಕು ಏನಾದ್ರೂ ಅಡ್ಡ ಹೋಯ್ತು ನಮ್ ಕಾರ್ಗೆ ಅಥವಾ ನಮ್ ಬೈಕಿಗೆ ಅಡ್ಡ ಹೋಯ್ತಂದ್ರೆ ನಾನು ಖಂಡಿತ ಒಂದು ಕೆಟ್ಟ ನ್ಯೂಸ್ ಕೇಳ್ತೀನಿ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿತ್ತು ಸರ್. ಅದೇ ತರನೇ ಆಗ್ತಿತ್ತು ಸರ್ ನನಗೆ. ಒಂದೊಂದ್ಸಲ ಒಂದೊಂದಾಯ್ತು. ಧ್ಯಾನಕ್ಕೆ ಬಂದ ಮೇಲೆ ಅನ್ಕೊಂಡೆ ಬೆಕ್ಕು ಹೋಯ್ತು, ಏನೂ ಆಗಲ್ಲ, ಅದು ತನ್ನ ಪಾಡಿಗೆ ತಾನು ಹೋಗೈತೆ ಅಂತ ನಾನು ಫಿಕ್ಸ್ ಆಗ್ಬಿಟ್ಟೆ ಸರ್. ಅವತ್ತಿಂದ ಇಲ್ಲಿ ತನಕ ಎಷ್ಟೇ ಬೇಕು, ಎಡಕ್ಕೆ ಹೋದ್ರೆ ಒಂಥರ, ಬಲಕ್ಕೆ ಹೋದ್ರೆ ಒಂಥರ ಅಂತ ಹೇಳ್ತಿದ್ರು. ಅದು ಎಡಕ್ಕೂ ಹೋಗ್ತಾವ ಸರ್, ಬಲಕ್ಕೂ ಹೋಗ್ತಾವ. ಬಟ್ ನನಗೆ ಆ ತರದ್ ಯಾವ್ದೇ ನ್ಯೂಸ್ ಸಿಕ್ಕಿಲ್ಲ. ಅಂದ್ರೆ ನಾ ಹಳೆ ಅಭ್ಯಾಸದಿಂದ, ಹಳೆ ನಂಬಿಕೆಯಿಂದ ನಾನು ಚೇಂಜ್ ಆಗಿ ಹೊಸ ನಂಬಿಕೆಗೆ ಬಂದಾಗ ಈ ರೀತಿ ಧ್ಯಾನ ಅದಕ್ಕೆ ಇಂಪಾರ್ಟೆಂಟ್ ಸರ್. ಧ್ಯಾನದಿಂದನೇ ಇದೆಲ್ಲ ಬಂತು ಸರ್. ಇಲ್ಲಾಂದ್ರೆ ಯಾರು ಹೇಳಿದ್ರು ಕಿವಿಗೆ ಹೋಗಲ್ಲ ಸರ್ ಈ ತರ ಹಳೆ ಮೂಢನಂಬಿಕೆಗಳು. ಮೌಢ್ಯ ಅಂತ ಒಂದು ಪದ ಇದೆ ನೋಡಿ, ಅದಕ್ಕೆ ಮೌಢ್ಯ ಅಂತ ಹೇಳೋದು. ಹೌದು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ನಾವೇನೋ ಮನುಷ್ಯರು ಬೆಕ್ಕು ಅಡ್ಡ ಹೋಯ್ತು ಅಂತ ನಾವ್ ಅನ್ಕೊಳ್ತೀವಿ, ಬೆಕ್ಕೇನ್ ಅನ್ಕೊಳುತ್ತೆ? ಅದನ್ನ ಯೋಚನೆ ಮಾಡಿದಾರ ಯಾರಾದ್ರೂ? ಯಾರು ಯೋಚನೆ ಮಾಡಿಲ್ಲ. ಅಯ್ಯೋ, ಈ ಮನುಷ್ಯರು ಬೇರೆ ಅಡ್ಡ ಬಂದಲ್ಲಪ್ಪ ನನಗೆ, ಅದು ಹೋಗ್ತಾ ಇದ್ದಾಗ ನಾವು ಅಡ್ಡ ಬರ್ತೀವಿ, ಅದಕ್ಕೆ ಅಪಶಕುನ ಆಗಬಹುದು, ಗೊತ್ತಿಲ್ಲ. ಪಾಪ ಅದು ಏನ್ ಅನ್ಕೊಳತ್ತೋ, ಅದಕ್ ಸಿಗೋ ಬೇಟೆ ಸಿಗುತ್ತೋ ಇಲ್ಲೋ. ಹಾ ಸರ್, ನಿಜ ಸರ್. ಥ್ಯಾಂಕ್ ಯು ಸರ್.